ಆದ್ರೆ ಸಾಮಾನ್ಯ ಕಾರ್ಯಕರ್ತರ ಮೇಲೆ ಅರೆಸ್ಟ್ ಮಾಡಿಕೆರಿಂದ ಭಯ ಉಳಿಸುವಂತ ಕೆಲಸ ಮಾಡಬೇಡ ಅರ್ಥ ಮಾಡ್ಕೋಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಇವತ್ತು ಪ್ರತಿಯೊಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ರೈತ ಕುಟುಂಬಲಿಂದ ಬಂದಾರ ಇಲ್ಲಿ. ಅವ್ರೇನೇನ ಹಂಗ ಒಮ್ಮೆ ಏಕ ನೌಕರಿ ಹಿಡ್ಕೊಂಡ್ ಬಂದಿಲ್ಲ, ಅವ್ರದ್ದು ರೈತ ಕುಟುಂಬಲಿಂದ ಬಂದಾರು. ಅವ್ರು ಇನ್ನೂ ರೈತರ ಕುಟುಂಬದವರು ಅದಾರ, ಅರ್ಥ ಮಾಡ್ಕೋಬೇಕು. ಇವತ್ತು ಕಬ್ಬಿನ ಬಿಲ್ ಸಿಗ್ತೈತಿ ಅಂದ್ರೆ ನಮ್ಗೆ ಅಷ್ಟ ಅಲ್ಲ, ಇಡೀ ಎಲ್ಲಾರ್ಗೂ ಈ ರೈತ ಕುಲಕ್ಕೆ ಸಿಗ್ತೈತಿ. ಅರ್ಥ ಮಾಡ್ಕೊಂಡ್ ಕೇಸ ಏನ ಕಾರ್ಯಕರ್ತರ ಮೇಲೆ ಅರೆಸ್ಟ್ ಮಾಡುವಂತ ಕೇಸ ನಿಲ್ಲಿಸ್ಬೇಕು. ಅದಕ್ಕೆ ನಮಗ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಮಗೇನು ಹೊಸ್ತಾಗಲ್ಲ. ನಾವು ಓಟ್ ಹಾಕಿ ಕರೆಸಿರ್ತಕ್ಕಂಥ ಮಂತ್ರಿಗಳು ನಮಗ್ ಸ್ವತಃ ಐತೆ ಅವ್ರ ಮೇಲೆ ಐತಿಲ್ರಿ. ಯಾರ ಮಂತ್ರಿ ಅವರು? ನಮ್ ಮಂತ್ರಿ ನಾವ್ ಅವ್ರನ್ನ ಕೇಳ್ತೇವ್. ಅವ್ರ ಮೇಲೆ ಹಕ್ಕೈತಿ, ಆ ಕೇಸ್ ವಾಪಸ್ ತೆಗ್ಸಾಕ ಅವ್ರಿಗೆ ಪವರ್ ಐತಿ. ಕೇಸು ತಗಸ್ಲಿ, ಬೇಕಾದ್ರೆ ತಗಸದೇವ್ ಆದ್ರೆ ಬಿಡ್ಲಿ. ಆದ್ರೆ ಇಂಡ್ಲಿ ತನಕ 3 ತಿಂಗಳಾತ ಕಬ್ಬಿನ ಬಿಲ್ ಕೊಟ್ಟಿಲ್ಲ, ಕೊಡ್ಸುವಂತ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಅವ್ರಿಗೆ ಹೇಳ್ತೇವೆ. ಹೇಳೋಣ ಬೇಡ್ರಿ. ಇವತ್ತು ಜಮಖಂಡಿಯಲ್ಲಿ ಅವರು ಬೇರೆ ಬೇರೆ ಕಡೆ ಎಲ್ಲಿ ಬೇಕಾದಲ್ಲಿ ರೈತರು ಇವತ್ತು ಬ್ಯಾಂಕ್ ತುಂಬಾಕ ರೊಕ್ಕಿಲ್ಲ, ಇವತ್ತು ಕಟಬಾಕಿ ಬಿಲ್ ಹಾಕ್ತಾರ. ಆದ್ರ ಇವತ್ತು ಕಟಬಾಕಿ ಬಿದ್ರ ರೈತರಿಗೆ ಬ್ಯಾಂಕ್ನವ್ರು ನೋಟಿಸ್ ತೆಗಿ ಹಾಕ್ತಾರ. ಮತ್ ಕಬ್ಬಿನ ಬಿಲ್ ಬರದೇ ಹೋದ್ರ ಏನ್ ಮಾಡ್ಬೇಕಂತಕ್ಕಂಥದ್ದು. ಅದಕ್ಕ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಜವಾಬ್ದಾರಿ ತಗೋಬೇಕು. ಈ ಕೇಸ್ ವಾಪಸ್ ತೆಗಿಸ್ಬೇಕು, ಕಬ್ಬಿನ ಬಿಲ್ ಕೊಡಿಸ್ಬೇಕಂತಕ್ಕಂಥ ವಿಚಾರದೊಳಗ ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಾಕ್ತೇವೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿಳಿಸ್ರಿ, ಮಂತ್ರಿಗಳಿಗೆ ತಿಳಿಸ್ರಿ. ಇವತ್ತ ಮುಖ್ಯಮಂತ್ರಿ ಅವರು ನಮ್ಮ ಜಿಲ್ಲೆಗೆ ಬಂದಾರು, ಅವ್ರಿಗೆ ಗಮನಕ್ಕೆ ತಗೊಂಬರ್ರಿ. ಕೇಸ್ ತಂದಕೇರಿಂದ ಇದನ್ನ ಸೌಹಾರ್ದ ವಿಚಾರದೊಳಗ ಬಗೆಹರಿಸುವಂತ ಕೆಲಸ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಬೇಕಂತಕ್ಕಂಥದ್ದು. ಈ ಕೇಸ ಕೈ ಬಿಡ್ಬೇಕಂತಕ್ಕಂಥ ವಿಚಾರದೊಳಗ ಹಲವಾರು ದಿವಸ ನಾವೇನ ಯಾರ ಮೇಲೂ ಏನು ಮಾಡಿಲ್ಲ. ಯಾವ ಗುಂಡಾಗಿರಿ ಅಲ್ಲ, ಗುಂಡಾಗಿರಿ ಕೇಸ್ ಐತಿ, ಹಾಫ್ ಮರ್ಡರ್ ಕೇಸ್ ಐತಿ. ಇವೆಲ್ಲ ಆಗಬಾರ್ದು ಅಂತಕ್ಕಂಥದ್ದು ಫಸ್ಟ್ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಮಂದಿ SP ಅವ್ರದಾರು ಹೇಳಿದ್ರೆ, ಈಗ ಮೊದಲಕ್ಕೆ SP ಅವ್ರ ಇದ್ರಲ್ಲ, ಬಹಳ ಶಾಂತರಿಂತರ ಹೋರಾಟ ಗೌರವ ಕೊಡುವಂತ ಕೆಲಸ ಮಾಡ್ಬೇಕು. ಅದು ಜಿಲ್ಲೆ ಉಸ್ತುವಾರಿ ಈ ಅಧಿಕಾರ ಎಷ್ಟು ದಿವಸ ಇರ್ತದೆ ಹೇಳ್ರಿ ನೋಡೋಣ. ಏನ್ ಶಾಶ್ವತ ಇರ್ತತೆ? ಯಾರ ಅಧಿಕಾರ ಕೊಡವ್ರ ಹೇಳ್ರಿ? ನಾವ ಕೊಡವ್ರ ಅಧಿಕಾರ. ಬ್ಯಾಡ ಅದ್ರ ಕಿತ್ ಹಾಕ್ತೇವು, ಬೇಕಾದ್ರ ತರ್ತೇವ ಅಂತಕ್ಕಂಥದ್ದು ನಮ್ಮ ಅದೃಷ್ಟ. ಅದು ನೋಡಿ ಎಂತ ಪರಿಸ್ಥಿತಿ ಐತಿ ನಮ್ದು. ಅದೇನಾತಾರಲ್ಲ, ಏನೋ ವಿಚಿತ್ರವಾಗಂತ ಹೇಳಿ ಮಾತಾಡ್ಬೇಕು ನಿಮ್ಗ. 20 ವರ್ಷ ನಾನು ಅಧಿಕಾರ ಇದ್ದಿದ್ದಿಲ್ಲ. ಜನ ಮನಸ್ಸು ಮಾಡಿದ್ರು. ಈ ರೈತ ಹೋರಾಟನ ವಿರುದ್ಧ ಮಾಡಿರ್ತಕ್ಕ ಮೊದಲೇಂತಕ್ಕ ಮಂತ್ರಿಗಳು ಅದು ಏನ್ ಮಾಡಿದ್ರು ಗೊತ್ತಿಲ್ಲ. ಆದ್ 20 ವರ್ಷಕ್ಕೆ ಹೋಗಿ ನಾವು ಅಧಿಕಾರ ಕೊಟ್ಟಿದ್ದ ಖರೆ ಸುಳ್ಳ ಹೇಳ್ರಿ ನೋಡೋಣ. ಖರೆ ಹೌದಲ್ಲ? ಕೊಟ್ಟಿವ. ಈ ಅಧಿಕಾರ ಉಳಿಸ್ಕೋಬೇಕಂತಕ್ಕಂಥದ್ದು ಈ ರೈತ ಹೋರಾಟಗಾರ